ನಮಸ್ಕಾರ, ನಾನು ನಿಮ್ಮ ಅಭಿಷೇಕ್ ಶೆಟ್ಟಿ. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ಯಾವ ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್ ಇಂಟ್ರೆಸ್ಟ್ ರೇಟ್ ಬದಲಾವಣೆ ಮಾಡಿದೆ? ಇನ್ಶೂರೆನ್ಸ್ ಪಾಲಿಸಿ ವಿಷಯದಲ್ಲಿ IRDAI ಯಾವ ಹೊಸ ಪ್ರಸ್ತಾವನೆ ಸಲ್ಲಿಸಿದೆ? TCS, HCL ಟೆಕ್, IBM ಸೇರಿದಂತೆ ಯಾವ ಕಂಪನಿಗಳು ಉದ್ಯೋಗಿಗಳ ಮೇಲೆ ಕಠಿಣ ಕ್ರಮ ತೆಗೆದುಕೊಂಡಿದೆ? ಈ ಎಲ್ಲ ಸುದ್ದಿಗಳನ್ನ ಹೇಳ್ತೇವೆ. ಇದರ ಜೊತೆಗೆ ಪರ್ಸನಲ್ ಫೈನಾನ್ಸ್ ಮತ್ತು ಬಿಸ್ನೆಸ್ ಸುದ್ದಿಯೂ ಇರುತ್ತೆ. ಬನ್ನಿ ಸುದ್ದಿಗಳ ಲಂಚ್ ಬಾಕ್ಸ್ ತೆರೆಯೋಣ. ICICI ಬ್ಯಾಂಕ್ FD ದರದಲ್ಲಿ ಬದಲಾವಣೆ. ಈ ದಿನದ ಲಂಚ್ ಬಾಕ್ಸ್ನ ಮೊದಲ ಸುದ್ದಿ, ICICI ಬ್ಯಾಂಕ್ ತನ್ನ ಫಿಕ್ಸ್ಡ್ ಡೆಪಾಸಿಟ್ ಅಂದರೆ FDಯಲ್ಲಿ ಬದಲಾವಣೆ ಮಾಡಿದೆ. ದರದಲ್ಲಿ ಬದಲಾವಣೆ ಮಾಡಿದ ನಂತರ ಈಗ ಸೀನಿಯರ್ ಸಿಟಿಸನ್ಗೆ ಗರಿಷ್ಠ 7.75% ಬಡ್ಡಿ ಸಿಗುತ್ತೆ. ಸಾಮಾನ್ಯ ನಾಗರಿಕರಿಗೆ ಗರಿಷ್ಠ 7.2 ಬಡ್ಡಿ ಸಿಗುತ್ತೆ. ಹೊಸ FD ದರ 2 ಕೋಟಿ ರೂಪಾಯಿವರೆಗಿನ FD ಮೊತ್ತಕ್ಕೆ ಅನ್ವಯಿಸುತ್ತೆ. ಅದೇ ರೀತಿ ಹೊಸ ದರ 17 ಫೆಬ್ರವರಿಯಿಂದಲೇ ಜಾರಿಗೆ ಬಂದಿದೆ. FD ಮಾಡಲು ಜನರು ಕನಿಷ್ಠ 10,000 ಹೂಡಿಕೆ ಮಾಡಬೇಕಾಗುತ್ತದೆ. ಇನ್ಶೂರೆನ್ಸ್ ಪಾಲಿಸಿ ವಾಪಸ್ ಮಾಡಲು ಸಿಗಲಿದೆ ಹೆಚ್ಚುವರಿ ಸಮಯ. ಮುಂದಿನ ಸುದ್ದಿ ಇನ್ಶೂರೆನ್ಸ್ ಪಾಲಿಸಿಗೆ ಸಂಬಂಧಪಟ್ಟಿದ್ದಾಗಿದೆ. ಅಂದಹಾಗೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂದರೆ IRDAI ಇನ್ಶೂರೆನ್ಸ್ ಪಾಲಿಸಿಯ ಪ್ರೀ ಲುಕ್ ಪೀರಿಯಡ್ ಅನ್ನ 15 ದಿನಗಳಿಂದ 30 ದಿನಗಳವರೆಗೆ ಏರಿಕೆ ಮಾಡಲು ನಿರ್ಧಾರ ಮಾಡಿದೆ. ವಿಮೆ ವಲಯದ ಗ್ರಾಹಕರ ಹಿತವನ್ನ ಗಮನದಲ್ಲಿಟ್ಟುಕೊಂಡು ಈ ಪ್ರಸ್ತಾವನೆ ಮಾಡಲಾಗಿದೆ. ಇದರಿಂದಾಗಿ ಗ್ರಾಹಕರಿಗೆ ಪಾಲಿಸಿಯನ್ನ ಚೆನ್ನಾಗಿ ನೋಡಲು ಹೆಚ್ಚಿನ ಸಮಯ ಸಿಗುತ್ತೆ. IRDAIಯ ಈ ನಿರ್ಧಾರ ಭಾರತದಲ್ಲಿ ವಿಮೆ ಖರೀದಿ ಮಾಡುವ ಗ್ರಾಹಕರ ಮೇಲೆ ಮಹತ್ವದ ಪ್ರಭಾವ ಬೀರಲಿದೆ ಎನ್ನಲಾಗಿದೆ. ಪ್ರೀ ಲುಕ್ ಪೀರಿಯಡ್ ಎಂಬುದು ಪಾಲಿಸಿ ಹೋಲ್ಡರ್ಗೆ ಒಂದು ಇನ್ಶೂರೆನ್ಸ್ ಪಾಲಿಸಿಯನ್ನ ಖರೀದಿ ಮಾಡಿದ ನಂತರ ಅದರ ಷರತ್ತುಗಳು, ಕವರೇಜ್ ಡೀಟೇಲ್ಸ್, ಎಕ್ಸ್ಕ್ಲೂಷನ್ ಹಾಗೂ ಸಂಬಂಧಿಸಿದ ಮಾಹಿತಿಯನ್ನ ಪರಿಶೀಲನೆ ಮಾಡಲು ಅವಕಾಶ ಮಾಡಿಕೊಡುತ್ತೆ. ಪ್ರೀ ಲುಕ್ ಅವಧಿಯಲ್ಲಿ ಇನ್ಶೂರೆನ್ಸ್ ಪಾಲಿಸಿ ಇಷ್ಟವಾಗದಿದ್ರೆ ಅಥವಾ ಪಾಲಿಸಿ ಹೊಂದಿಕೆ ಆಗೋದಿಲ್ಲ ಅಂತಾದರೆ ವಿಮೆ ಗ್ರಾಹಕರಿಗೆ ಯಾವುದೇ ಹೆಚ್ಚುವರಿ ಶುಲ್ಕ ಇಲ್ಲದೆ ಪಾಲಿಸಿ ಸರೆಂಡರ್ ಮಾಡುವ ಅವಕಾಶ ಸಿಗುತ್ತೆ. ಈರುಳ್ಳಿ ಬೆಳೆದ ರೈತರಿಗೆ ಅನುಕೂಲಕರ ಸುದ್ದಿ. ಈರುಳ್ಳಿ ರಫ್ತಿನ ಮೇಲೆ ವಿಧಿಸಿದ್ದ ನಿಷೇಧವನ್ನ ಕೇಂದ್ರ ಸರ್ಕಾರ ತೆಗೆದುಹಾಕಿದೆ. ಈರುಳ್ಳಿ ಬೆಲೆ ಹೆಚ್ಚಳವಾದಾಗ ಅದನ್ನು ನಿಯಂತ್ರಿಸಲು ಮೋದಿ ಸರ್ಕಾರ 2024 ಮಾರ್ಚ್ 31ರವರೆಗೆ ರಫ್ತಿಗೆ ನಿಷೇಧ ಹೇರಿತ್ತು. ಆದರೆ ಈಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈರುಳ್ಳಿ ರಫ್ತಿಗೆ ಅವಕಾಶ ನೀಡಿದೆ. ಬಾಂಗ್ಲಾದೇಶಕ್ಕೆ 50,000 ಟನ್ ಹಾಗೂ ಇತರ ದೇಶಗಳಿಗೆ ಒಟ್ಟು 3 ಲಕ್ಷ ಮೆಟ್ರಿಕ್ ಟನ್ ರಫ್ತು ಮಾಡಲು ಅನುಮತಿ ನೀಡಿದೆ. ಈ ನಿರ್ಧಾರದಿಂದ ಈರುಳ್ಳಿ ಬೆಳೆದ ರೈತರು ತುಂಬಾ ಖುಷಿಯಾಗಿದ್ದಾರೆ. ಯಾಕಂದ್ರೆ ಈಗ ಈರುಳ್ಳಿಗೆ ಉತ್ತಮ ಬೆಲೆ ಸಿಗುವ ಭರವಸೆ ಅವರಿಗೆ ಸಿಕ್ಕಿದೆ. ಅಕಾಸ ಏರ್ಲೈನ್ನಿಂದ ಅಂತಾರಾಷ್ಟ್ರೀಯ ಹಾರಾಟ. ಭಾರತದ ಅತ್ಯಂತ ಹೊಸ ಏರ್ಲೈನ್ ಅಕಾಸ ಏರ್ಲೈನ್ ಮುಂದಿನ ತಿಂಗಳಿನಿಂದ ವಿದೇಶಕ್ಕೂ ಹಾರಾಟ ನಡೆಸಲಿದೆ. ಕಡಿಮೆ ಬಜೆಟ್ನ ಏರ್ಲೈನ್ 2024 ಮಾರ್ಚ್ 28ರಿಂದ ಮುಂಬೈ ಹಾಗೂ ದೋಹಾ ನಡುವೆ ವಾರಕ್ಕೆ 4 ಬಾರಿ ಪ್ರಯಾಣ ಮಾಡಲಿದೆ. ಅಲ್ಲದೆ ಸೌದಿ ಅರೇಬಿಯಾ, ಕುವೈತ್ ಹಾಗೂ ಕತಾರ್ಗೆ ಪ್ರಯಾಣಿಸಲಿದ್ದು, ಕಾರ್ಯಾಚರಣೆ ಶುರು ಮಾಡಿದ 19 ತಿಂಗಳ ದಾಖಲೆ ಅವಧಿಯಲ್ಲಿ ವಿದೇಶ ಹಾರಾಟಕ್ಕೆ ಅನುಮತಿ ಪಡೆದ ಭಾರತದ ಮೊದಲ ಏರ್ಲೈನ್ ಎಂಬ ಹೆಸರು ಗಳಿಸಿದೆ. ಸರ್ಕಾರದ ಹೊಸ ನಿಯಮದ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಹಾರಾಟ ನಡೆಸಲಿರುವ ಮೊದಲ ವಿಮಾನಯಾನ ಸಂಸ್ಥೆಯೂ ಇದಾಗಿದೆ. ಅಂದರೆ ಈ ನಿಯಮದ ಪ್ರಕಾರ ಒಂದು ವಿಮಾನಯಾನ ಸಂಸ್ಥೆ ಅಂತಾರಾಷ್ಟ್ರೀಯ ಹಾರಾಟ ನಡೆಸಲು ಕನಿಷ್ಠ 20 ವಿಮಾನಗಳು ಇರಲೇಬೇಕು. ಟೆಕ್ ಕಂಪನಿಗಳಿಂದ ಉದ್ಯೋಗಿಗಳ ಮೇಲೆ ಕಠಿಣ ಕ್ರಮ. ದಿಗ್ಗಜ ಟೆಕ್ ಕಂಪನಿಗಳು ತಮ್ಮ ಉದ್ಯೋಗಿಗಳನ್ನು ವಾಪಸ್ ಕಚೇರಿಗೆ ಕರೆಸಿಕೊಳ್ತಿವೆ. ಇದಕ್ಕಾಗಿ ಅವು ಹೈಬ್ರಿಡ್ ವರ್ಕ್ ಪಾಲಿಸಿ ಜಾರಿಗೆ ಮಾಡಿವೆ. ಉದ್ಯೋಗಿಗಳು ವಾರದಲ್ಲಿ 3 ದಿನ ಕಚೇರಿಗೆ ಬರಬೇಕು ಅಂತ ಸೂಚನೆ ನೀಡಲಾಗಿದೆ. TCS ಮಾರ್ಚ್ 31ರ ವೇಳೆಗೆ ಎಲ್ಲ ಉದ್ಯೋಗಿಗಳು 3 ದಿನ ವರ್ಕ್ ಫ್ರಮ್ ಆಫೀಸ್ ಮಾಡಬೇಕು ಎಂದು ಸೂಚನೆ ನೀಡಿದೆ. ಜೊತೆಗೆ ಒಂದು ವೇಳೆ ಈ ನಿಯಮವನ್ನು ಅನುಸರಿಸದೇ ಇದ್ದರೆ ಉದ್ಯೋಗಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಎಚ್ಚರಿಕೆ ನೀಡಲಾಗಿದೆ. ಇನ್ನು HCL ಟೆಕ್ ಕೂಡ 19 ಫೆಬ್ರವರಿಯಿಂದ 3 ದಿನ ವರ್ಕ್ ಫ್ರಮ್ ಆಫೀಸ್ ಕಡ್ಡಾಯ ಮಾಡಿದೆ. ಇನ್ಫೋಸಿಸ್ ಕೂಡ ತಿಂಗಳಲ್ಲಿ ಕನಿಷ್ಠ 10 ದಿನ ಉದ್ಯೋಗಿಗಳು ಕಚೇರಿಗಳಲ್ಲಿ ಕೆಲಸ ಮಾಡಲಿ ಎಂದು ಸೂಚನೆ ನೀಡಿದೆ. ವಿಪ್ರೋ ಕೂಡ ವಾರದಲ್ಲಿ 3 ದಿನದ ನಿಯಮ ಜಾರಿಗೆ ಮಾಡಿದೆ. ಗೂಗಲ್ ಕೂಡ ಉದ್ಯೋಗಿಗಳ ಅಟೆಂಡೆನ್ಸ್ ಮೇಲೆ ಕಣ್ಣಿಡಲು ಶುರು ಮಾಡಿದೆ. ದಿನ ಬಿಟ್ಟು ದಿನ ಕಚೇರಿಗೆ ಬನ್ನಿ ಎಂದು ಸೂಚನೆ ನೀಡಿದೆ. ಇ ಕಾಮರ್ಸ್ ಕಂಪನಿ ಅಮೆಜಾನ್ ಕೂಡ ಉದ್ಯೋಗಿಗಳು ಕಚೇರಿಗೆ ಬರದೇ ಇದ್ದರೆ ಪ್ರಮೋಷನ್ ಕೊಡೋದಿಲ್ಲ ಅಂತ ಹೇಳಿದ್ದು, ವಾರದಲ್ಲಿ 3 ದಿನ ಕಚೇರಿಗೆ ಬರಬೇಕು ಅಂತ ಸೂಚನೆ ನೀಡಿದೆ. ಇನ್ನು IBM ಅಮೆರಿಕದ ಉದ್ಯೋಗಿಗಳಿಗೆ ಕಚೇರಿಗೆ ಬನ್ನಿ, ಇಲ್ಲವಾದರೆ ರಾಜೀನಾಮೆ ಕೊಡಿ ಅಂತ ತಿಳಿಸಿದೆ. ಈಗ ಬ್ಯಾಗೇಜ್ ಸಿಗೋಕೆ ತಡವಾಗಲ್ಲ.
ಫ್ಲೈಟ್ನಲ್ಲಿ ಪ್ರಯಾಣ ಮಾಡುವ ಜನರಿಗೆ ಇಲ್ಲೊಂದು ಸುದ್ದಿ ಇದೆ. ವಿಮಾನ ಪ್ರಯಾಣಿಕರು ವಿಮಾನ ಇಳಿದ ನಂತರ ಬ್ಯಾಗೇಜ್ ಸಿಗೋದಕ್ಕೆ ಆಗ್ತಾ ಇದ್ದ ಸಮಸ್ಯೆ ಇನ್ನೂ ನಿವಾರಣೆಯಾಗಲಿದೆ. ಬ್ಯಾಗೇಜ್ ವಿಷಯದಲ್ಲಿ ಆಗುತ್ತಿರುವ ಸಮಸ್ಯೆಯನ್ನು ಗಮನಿಸಿದ BCAS ಅಂದರೆ ನಾಗರಿಕ ವಿಮಾನಯಾನ ಸುರಕ್ಷತಾ ಬ್ಯೂರೋ ವಿಮಾನದಿಂದ ಇಳಿದ ಕನಿಷ್ಠ 10 ನಿಮಿಷ ಹಾಗೂ ಗರಿಷ್ಠ 30 ನಿಮಿಷದೊಳಗೆ ಬೆಲ್ಟ್ನಲ್ಲಿ ಬ್ಯಾಗೇಜ್ ಬರಬೇಕು ಎಂದು ಆದೇಶ ನೀಡಿದೆ. ಏರ್ಲೈನ್ಗಳಿಗೆ ಫೆಬ್ರವರಿ 26ರವರೆಗೆ ಈ ನಿಯಮ ಜಾರಿಗೆ ಅವಕಾಶ ನೀಡಿದೆ. 10 ದಿನಗಳೊಳಗೆ ಏರ್ಲೈನ್ಸ್ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಬೇಕಿದೆ. ಏರ್ ಇಂಡಿಯಾ, ಇಂಡಿಗೋ, ಸ್ಪೈಸ್ ಜೆಟ್, ವಿಸ್ತಾರ, ಏರ್ ಇಂಡಿಯಾ ಎಕ್ಸ್‌ಪ್ರೆಸ್ ಕನೆಕ್ಟ್ ಹಾಗೂ ಏರ್ ಇಂಡಿಯಾ ಎಕ್ಸ್‌ಪ್ರೆಸ್ಗೆ ಕೂಡ ಈ ನಿಯಮ ಅನ್ವಯಿಸುತ್ತದೆ. ಇವಿಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.